ರಮಣ ಮಹರ್ಷಿಗಳ ನೀನು ಇರುವಂತೆ ಇರು ಪುಸ್ತಕ ವಾಚನಕ್ಕೆ ಸ್ವಾಗತ. ಈ ಪೂರ್ತಿ ಪುಸ್ತಕ ಪ್ರಶ್ನೋತ್ತರಗಳಿಂದಲೇ ತುಂಬಿದೆ. ಪ್ರಶ್ನೋತ್ತರಗಳು ಈಗ ಶುರುವಾಗ್ತಾ ಇದೆ. ಮೊದಲನೇ ಪ್ರಶ್ನೆ, ಸತ್ಯವೆಂದರೇನು? ಸತ್ಯವು ಯಾವಾಗಲೂ ವಾಸ್ತವಿಕವಾಗಿದೆ. ಅದು ನಾಮರೂಪರಹಿತವಾಗಿದೆ. ಇವುಗಳಿಗೆ ಯಾವುದು ಆಧಾರವಾಗಿರುವುದೋ ಅದೇ ಸತ್ಯವು. ಇವುಗಳಿಗೆ ಅಂದರೆ ನಾಮರೂಪಕ್ಕೆ. ಅದು ಪರಿಚ್ಛೇದರಹಿತವಾಗಿರುವುದರಿಂದ ಪರಿಚ್ಛೇದಗಳಿಗೆ ಆಧಾರಭೂತವಾಗಿದೆ. ಅದು ಬದ್ಧವಾಗಿಲ್ಲ. ಸತ್ಯ ಸ್ವರೂಪವಾಗಿರುವುದರಿಂದ ಅಸದ್ವಸ್ತುಗಳಿಗೆ ಅದು ಆಶ್ರಯವಾಗಿದೆ. ಯಾವುದು ಯಾವಾಗಲೂ ಇರುವುದೋ ಅದು ಸತ್ಯ. ತಾನು ಇದ್ದಂತೆ ಇರುವುದು ಮತ್ತು ಮಾತುಗಳಿಗೆ ಮೀರಿದ್ದಾಗಿರುವುದು. ಇರುವ ಅಂದರೆ ಅಸ್ತಿ, ಇರದ ಅಂದರೆ ನಾಸ್ತಿ ಇತ್ಯಾದಿ ಪದಪ್ರಯೋಗಗಳಿಗೆ ಇದು ಅತೀತವಾಗಿದೆ. ವಸ್ತು ವಿಷಯಗಳ ಜ್ಞಾನ ಸಹಿತ ಅಜ್ಞಾನ ನಾಶವಾದಾಗ ಉಳಿಯುವುದು ಕೇವಲ ಅರಿವಿನ ಸ್ವರೂಪವಾದ ಸತ್ಯ. ಅದೇ ಆತ್ಮವು. ಬೆಳಕಿನಲ್ಲಿ ಕತ್ತಲೆ ಇರದಂತೆ ಆತ್ಮಜ್ಞಾನ ಸಮೃದ್ಧವಾದ ಬ್ರಹ್ಮಸ್ವರೂಪದಲ್ಲಿ ಅಜ್ಞಾನದ ಲವಲೇಶವೂ ಇರುವುದಿಲ್ಲ. ಜಗತ್ತು ತೋರುವಾಗಲೂ ತೋರದಿರುವಾಗಲೂ ದುಃಖವಿಲ್ಲದ, ಶರೀರವಿಲ್ಲದ, ಪೂರ್ಣವಾದ ಪ್ರಕಾಶಿಸುವ ಯಾವ ಸತ್ಯವಸ್ತು ಇರುವುದೋ ಅದೇ ನಮ್ಮ ನಿಜ ಸ್ವರೂಪವು. ಒಳ ಹೊರಗೆ ಸಮಾನವಾಗಿ ಬೆಳಗುವ ಒಂದೇ ಒಂದಾದ ಅರಿವಿನ ರೂಪವಾಗಿ ಇರುವ ಉಜ್ವಲ ಪೂರ್ಣ ಪ್ರಜ್ಞೆಯ ಚಿದಾನಂದವು ಪರಮಶ್ರೇಷ್ಠವಾದ ಮೂಲ ಸತ್ಯವಸ್ತುವಾಗಿದೆ. ಆತ್ಮವು ಶಾಂತ ಸ್ವರೂಪವಾಗಿದ್ದು ಆತ್ಮಜ್ಞಾನವು ಅಂತಿಮ ಸತ್ಯ ಮತ್ತು ಪ್ರತಿಬಂಧರಹಿತವಾಗಿರುವುದೆಂದು ಜ್ಞಾನಿಗಳು ಸಾರಿದ್ದಾರೆ. ನೋಡಿ, ಇಲ್ಲಿ ಹೇಳ್ತಿದ್ದಾರೆ, ಜಗತ್ತು ತೋರುವಾಗಲೂ ತೋರದಿರುವಾಗಲೂ ಆ ಸತ್ಯ ಇರುತ್ತೆ ಅಂತ. ಇದನ್ನು ನಾವು ಎರಡು ರೀತಿ ಅರ್ಥ ಮಾಡ್ಕೋಬೋದು. ಒಂದು, ನಮಗೆ ಯಾವಾಗ ಜಗತ್ತು ತೋರುತ್ತೆ? ನಾವು ಎಚ್ಚರವಿರುವಾಗ ಅಲ್ವಾ? ರಾತ್ರಿ ನಿದ್ದೆ ಮಾಡಿದಾಗ ಅಥವಾ ಧ್ಯಾನಾವಸ್ಥೆಯಲ್ಲಿ ಅಥವಾ ಇನ್ಯಾವುದೋ ಅನ್ಕಾನ್ಷಿಯಸ್ ಆಗಿದ್ದಾಗ ನಮಗೆ ಜಗತ್ತು ತೋರಲ್ಲ. ಆ ಸಂದರ್ಭದಲ್ಲೂ ಕೂಡ ಆ ಸತ್ಯವಸ್ತು ಅನ್ನೋದು ಅಸ್ತಿತ್ವದಲ್ಲಿ ಇರುತ್ತೆ ಅಂತ. ಇನ್ನೊಂದು ಅರ್ಥ ಮಾಡ್ಕೋಬೋದು ಅಂದರೆ, ಈ ಯಾವುದೇ ಜಗತ್ತಂತ ಕಾಣಿಸ್ತಿದೆಯಲ್ಲ, ಇದು ಬೇಕಿದ್ರೆ ನಾಶವಾಗಿ ಹೋಗಲಿ, ಏನು ನಮ್ಮ ಮನುಷ್ಯರು, ಗಿಡ ಮರಗಳು, ಪ್ರತಿಯೊಂದು ಜೀವ ಜಂತುಗಳು, ಪ್ರತಿಯೊಂದು ವಸ್ತುವು ನಾಶವಾದರೂ ಕೂಡ ಅದೊಂದು ವಸ್ತು ಉಳ್ಕೊಳ್ಳುತ್ತೆ. ಅದೇ ಸತ್ಯವಸ್ತು ಅಂತ. ಆತ್ಮಜ್ಞಾನ ಒಂದೇ ನಿಸ್ಸಂಗ ಹಾಗೂ ಪರಿಶುದ್ಧವಾಗಿರುವುದು. ಆ ಪರಿಶುದ್ಧಿಯೇ ದೇವನ ಪ್ರಾಪ್ತಿಗೆ ಸಾಧನವು. ಜ್ಞಾನವು ಮರೆಯೇ ಇಲ್ಲದ ಅಮೃತ ರೂಪವಾಗಿದೆ. ಅದೊಂದೇ ಎಲ್ಲವೂ ಆಗಿರುವುದು. ಮುಂದಿನ ಪ್ರಶ್ನೆ, ಈ ಅರಿವು ಎಂದರೇನು? ಅದನ್ನು ಹೇಗೆ ಪಡೆಯಬಲ್ಲೆವು ಹಾಗೂ ಅಭಿವೃದ್ಧಿಪಡಿಸಬಲ್ಲೆವೇ? ಉತ್ತರ, ನೀವು ಅರಿವೇ ಇರುವಿರಿ. ಅರಿವು ನಿಮಗೆ ಮತ್ತೊಂದು ಹೆಸರು. ಅದೇ ನೀವಾಗಿರುವುದರಿಂದ ಅದನ್ನು ಪಡೆಯುವ ಮತ್ತು ಅಭಿವೃದ್ಧಿಗೊಳಿಸುವ ಅವಶ್ಯಕತೆ ಇಲ್ಲ. ಇತರ ವಿಷಯಗಳ ಅಂದರೆ ಅನಾತ್ಮ ವಸ್ತುಗಳ ಅರಿವಿಕೆಯ ಜ್ಞಾನವನ್ನು ವರ್ಜಿಸಬೇಕು. ನೀವು ಮಾಡಬೇಕಾದ್ದೆಲ್ಲ ಇಷ್ಟೇ. ತಾನು ಅವುಗಳನ್ನು ತ್ಯಜಿಸಿದರೆ ಮಾತ್ರ ಪರಿಶುದ್ಧ ಅರಿವು ಉಳಿಯುವುದು. ಅದೇ ಆತ್ಮವಿರುವುದು. ಇಲ್ಲಿ ನೋಡಿ, ಅರಿವನ್ನು ಪಡೆಯೋದು ಅನ್ನೋದಿರಲ್ಲ, ನಾವೇ ಸ್ವತಃ ಅರಿವು ಆಗಿರೋದ್ರಿಂದ ಯಾವಾಗ ನಾವು ಅಜ್ಞಾನ, ನಾವಲ್ಲದನ್ನು ಎಲ್ಲವನ್ನು ತ್ಯಜಿಸಿದಾಗ ಏನು ಉಳ್ಕೊಳ್ಳುತ್ತೆ ಅದೇ ನಾವು, ಅದೇ ಅರಿವು. ಮುಂದಿನ ಪ್ರಶ್ನೆ, ಆತ್ಮವು ತಾನು ಸ್ವತಃ ಅರಿಯುತ್ತಿದ್ದರೆ ನಾನು ಅದನ್ನು ಈಗಲೂ ಸಹ ಏಕೆ ತಿಳಿಯುವುದಿಲ್ಲ? ಉತ್ತರ, ಆತ್ಮನಲ್ಲಿ ತಿಳಿಯುವವ ಮತ್ತು ತಿಳಿಸಿಕೊಳ್ಳುವ ವಿಷಯ ಎಂಬೀ ದ್ವೈತ ಭಾವವಿರುವುದಿಲ್ಲ. ಈಗಿನ ನಿಮ್ಮ ಜ್ಞಾನವು ಅಹಂಕಾರದಿಂದ ಕೂಡಿ ಸಾಪೇಕ್ಷವಾಗಿರುವುದು. ಸಾಪೇಕ್ಷಿತ ಜ್ಞಾನಕ್ಕೆ ಜ್ಞಾತ್ರ ಮತ್ತು ಜ್ಞೇಯ ಇವು ಅವಶ್ಯವಾಗಿ ಇರಬೇಕಾಗುವುದು. ಆದರೆ ಆತ್ಮನ ಜ್ಞಾನವು ನಿರಪೇಕ್ಷವಾಗಿರುವುದು. ಅದಕ್ಕೆ ವಿಷಯಗಳ ಅಥವಾ ಮತೀಯ ಹಂಗು ಇರುವುದಿಲ್ಲ. ಅದರಂತೆಯೇ ಸ್ಮರಣೆಯು ಸಾಪೇಕ್ಷವಿದ್ದು ಅದಕ್ಕೆ ಸ್ಮರಿಸಲ್ಪಡುವ ವಸ್ತು ಹಾಗೂ ಸ್ಮರಿಸುವ ಜ್ಞಾತ್ರ ಇವುಗಳ ಅವಶ್ಯಕತೆ ಇರುವುದು. ಎರಡೆಂಬುದೇ ದ್ವೈತ. ಎರಡೆಂಬುದೇ ಇಲ್ಲದಿರುವಾಗ ಯಾರು ಯಾರನ್ನು ಸ್ಮರಿಸಿಕೊಳ್ಳುವುದು? ಅದ್ವಯ ಆತ್ಮನು ನಿತ್ಯನಾಗಿದ್ದಾನೆ. ಪ್ರತಿಯೊಬ್ಬನೂ ಆತ್ಮನನ್ನು ತಿಳಿಯ ಬಯಸುವವನು. ತನ್ನನ್ನು ತಾನು ತಿಳಿಯಲು ಯಾರ ಸಹಾಯವು ಬೇಕಾಗುವುದು? ಜನರು ಆತ್ಮನನ್ನು ಏನೋ ಒಂದು ಅಂದರೆ ತನಗೆ ಬೇರೆಯಾದ ಹೊಸದಾಗಿ ಇರುವುದೆಂದು ಗ್ರಹಿಸುತ್ತಾರೆ. ಆದರೆ ಆತ್ಮವು
ತ್ರಿಕಾಲಾಬಾಧಿತ ಸತ್ಯವಸ್ತುವಿದ್ದು ಯಾವಾಗಲೂ ಒಂದೇ ತೆರನಾಗಿರುವುದು. ಜನರು ಅದನ್ನು ಪ್ರಜ್ವಲಿಸುವ ಬೆಳಕು ಇತ್ಯಾದಿಯಂತೆ ನೋಡಲು ಇಚ್ಛಿಸುತ್ತಾರೆ. ನೋಡಿ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಯಾವಾಗ ನಾವು ಹೊರಗಿನ ಜ್ಞಾನವನ್ನು ಪಡಿತೀವಿ, ಲೌಕಿಕ ಜ್ಞಾನವನ್ನು ಪಡಿತೀವಿ, ಆಗ ಅರಿಯುವವನು ಬೇರೆ, ಜ್ಞಾನ ಬೇರೆ ಆಗಿರುತ್ತೆ. ಆದರೆ ಯಾವಾಗ ಆತ್ಮನನ್ನು ನಾವು ಅರಿಯೋಕ್ಕೆ ಹೋಗ್ತೀವಿ, ಅಲ್ಲಿ ಅರಿಯುವವನೂ ಅವನೇ, ಆತ್ಮನೂ ಅವನೇ, ಒಬ್ಬನೇ ಆಗಿಬಿಡ್ತಾನೆ ಅಲ್ಲಿ. ಇದು ಒಂದು ಅರ್ಥ ಆಯಿತು. ಇನ್ನೊಂದು ಅರ್ಥ ಹೇಳಬೇಕಂದ್ರೆ, ಅರಿಯುವಿಕೆ ಮತ್ತು ಅರಿಯುವವನು ಎರಡೂ ಬೇರೆಯೇ ಅಲ್ಲ. ನೀವು ಯಾವುದೇ ವಿಷಯವನ್ನು ಅರಿಯಲಿಕ್ಕೆ ಹೋದ್ರೂ ಅಲ್ಲಿ ನಾವು ಅನ್ಕೋತೀವಿ ಅರಿಯುವಿಕೆ ಬೇರೆ, ಅರಿಯುವವನು ಬೇರೆ ಅಂತ. ಇಲ್ಲ, ಅದು ಎರಡೂ ಒಂದೇ. ಅಂದರೆ ಅರಿಯುವಿಕೆಯೇ ಅರಿಯುವವನಾಗಿದ್ದಾನೆ. ಅದು ಕಣ್ಣಿಗೆ ಹೇಗೆ ದೃಶ್ಯವಾಗಬಲ್ಲದು? ಅದು ಜಡ ಪ್ರಕಾಶವಲ್ಲ, ಅಂಧಕಾರವೂ ಅಲ್ಲ. ಅದು ಹೇಗಿರುವುದೋ ಕೇವಲ ಹಾಗೆಯೇ ಇರುವುದು. ಅದನ್ನು ವ್ಯಾಖ್ಯಾಯಿಸಲಿಕ್ಕಾಗದು. ನಾನು ನಾನೇ ಇದ್ದೇನೆ ಎಂಬುದು ಅದರ ಉತ್ತಮ ವ್ಯಾಖ್ಯೆ ಇರುವುದು. ಆತ್ಮವು ಹೆಬ್ಬೆರಳಿನ ಗಾತ್ರದಷ್ಟು, ಕೂದಲಿನ ತುದಿಯಂತೆ, ವಿದ್ಯುತ್ತಿನ ಕಿಡಿಯಂತೆ ಅತಿ ವ್ಯಾಪಕ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಇತ್ಯಾದಿ ಆಗಿದೆ ಎಂದು ಶ್ರುತಿಗಳು ಆತ್ಮನ ಬಗ್ಗೆ ವರ್ಣಿಸುತ್ತವೆ. ಅವುಗಳಿಗೆ ನಿಜವಾಗಿ ಯಾವ ಆಧಾರವಿಲ್ಲ. ಅದು ಕೇವಲ ಇರುವಿಕೆ ಮಾತ್ರ. ಅದು ಸತ್ಯವಲ್ಲ, ಅದು ಅಸತ್ಯವಲ್ಲ, ಹಾಗೂ ಅದು ಜ್ಞಾನಕ್ಕೂ ಅಜ್ಞಾನಕ್ಕೂ ವಿಲಕ್ಷಣವಾದ ಪ್ರಕಾಶ ಸ್ವರೂಪವಾಗಿದೆ. ಅದು ಇಂತೆಂತೂ ವ್ಯಾಖ್ಯಾನಿಸಲಿಕ್ಕಾಗದು, ಅಂದರೆ ಅದು ಹೀಗೆ ಅಂತ ಹೇಳೋಕ್ಕಾಗಲ್ಲ ಅಂತ. ಅದು ಕೇವಲ ಇರುವು. ಅದನ್ನು ತಿಳಿಯುವುದೆಂದರೆ ಅದೇ ತಾನಾಗಿರುವುದು. ಏನು ತಿಳಿಯುವಿಕೆ ಇದೆಯಲ್ಲ, ಅದೇ ತಾನಾಗಿರೋದು ಅಂತ ಹೇಳ್ತಿದ್ದಾರೆ. ಮುಂದಿನ ಪ್ರಶ್ನೆ, ಜೀವನು ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಏನನ್ನು ನೋಡುವನು? ಉತ್ತರ, ನೋಡುವುದು ಎನ್ನುವುದೇ ಇಲ್ಲ. ನೋಡುವುದೆಂದರೆ ಕೇವಲ ಅದಾಗಿ ಇರುವುದು. ನಾವು ಕರೆಯುವ ಆತ್ಮ ಸಾಕ್ಷಾತ್ಕಾರವು ಏನಾದರೊಂದು ಹೊಸತಾಗಿ ಪಡೆಯುವುದಲ್ಲ, ಅಥವಾ ಬಹುದೂರವಿರುವ ಯಾವುದೇ ಒಂದು ಗುರಿಯನ್ನು ತಲುಪುವುದಲ್ಲ. ಆದರೆ ನೀನು ಯಾವಾಗಲೂ ಯಾವುದು ಇರುವೆಯೋ ಅಥವಾ ಇರುತ್ತಾ ಬಂದಿರುವೆಯೋ ಅದೇ ನೀನಾಗಿರುವಿ. ಈಗ ಮಾಡಬೇಕಾಗಿರುವುದೆಲ್ಲ ಅಸತ್ಯವಾದದ್ದನ್ನು ಸತ್ಯವೆಂದು ತಿಳಿದ ತಪ್ಪು ತಿಳುವಳಿಕೆಯನ್ನು ಮಾತ್ರ ಬಿಟ್ಟು ಬಿಡುವುದು. ನಾವೆಲ್ಲರೂ ಅಸತ್ಯವನ್ನು ಸತ್ಯವೆಂದು ಪರಿಗಣಿಸಿದ್ದೇವೆ. ನಮ್ಮಷ್ಟಕ್ಕೆ ನಾವು ಈ ರೂಢಿಯನ್ನು ಮಾತ್ರ ಬಿಟ್ಟು ಬಿಡಬೇಕು. ಆಗ ನಾವು ಆತ್ಮನನ್ನು ಆತ್ಮನೆಂದು ಸಾಕ್ಷಾತ್ಕರಿಸಿಕೊಳ್ಳಬಲ್ಲೆವು. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಆತ್ಮನಾಗಿರು ಎಂದಾಗುವುದು. ಒಂದು ಹಂತದಲ್ಲಿ ಹೀಗೆ ಸ್ವತಃ ಸಿದ್ಧವಿರುವ ಆತ್ಮನನ್ನು ಶೋಧಿಸಲು ನೀವು ಪ್ರಯತ್ನ ಮಾಡಿದ್ದಕ್ಕಾಗಿ ನಿಮ್ಮ ಬಗ್ಗೆ ನೀವೇ ನಗುವಿರಿ. ಆದ್ದರಿಂದ ನಿಮ್ಮ ಪ್ರಶ್ನೆಗೆ ನಾವು ಏನು ಹೇಳಬಲ್ಲೆವು? ಆ ಸ್ಥಿತಿಯು ನೋಡುವವನನ್ನು ಹಾಗೂ ನೋಡಲ್ಪಡುವುದನ್ನು ಮೀರಿ ಇರುವುದು. ಅಲ್ಲಿ ನೋಡುವವನೂ ಇಲ್ಲ, ನೋಡಲ್ಪಡುವ ಭಿನ್ನ ವಸ್ತುವೂ ಇಲ್ಲ. ಎಲ್ಲವನ್ನೂ ನೋಡುವವನೇ ಈಗ ಇಲ್ಲದಾಗುವನು. ಎಲ್ಲ ದೃಶ್ಯಗಳಿಗೆ ವಿಲಕ್ಷಣವಾಗಿ ಆತ್ಮನೊಬ್ಬನೇ ಉಳಿಯುವನು. ನೋಡಿ, ಇಲ್ಲಿ ಹೇಳೋ ಪ್ರಕಾರ ಆತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಥವಾ ಆತ್ಮನನ್ನು ನೋಡೋದು, ಆತ್ಮನನ್ನು ಹೋಗಿ ಸೇರೋದು, ಈ ಥರದ್ದು ಯಾವುದೇ ಇಲ್ಲ ಅಂತ. ನಾವೇ ಆತ್ಮ ಆಗಿರೋ ಕಾರಣಕ್ಕಾಗಿ ನಮ್ಗೆ ಅದು ಗೊತ್ತಿರಲ್ಲ. ಅಜ್ಞಾನ ಮುಸ್ಕಿರುತ್ತಲ್ಲ, ಅದಕ್ಕೆ ನಮ್ಗೆ ಗೊತ್ತಿರಲ್ಲ ನಾವೇ ಆತ್ಮ ಅಂತ. ಯಾವಾಗ ನಾವೇ ಆತ್ಮವಾಗ್ತೀವಿ ಅಂದರೆ ಅಜ್ಞಾನ ಎಲ್ಲ ಹೋದಾಗ ನಾವೇ ನಾವಾಗಿರೋದೇ ಆಗಿರ್ತೀವಿ ಅಂತ. ಅಲ್ಲಿ ಯಾರನ್ನು ನೋಡೋಕ್ಕೆ ಯಾರೂ ಇರಲ್ಲ. ಅಂದರೆ ಅಲ್ಲಿ ಇರುವುದೆಲ್ಲವೂ ನಾವೊಬ್ಬರೇ ಆಗಿದ್ದಾಗ ಅಲ್ಲಿ ನೋಡುವುದು ಮತ್ತು ನೋಡುವವನು ಅಂತ ಭೇದ ಇರಲ್ಲ ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೇರವಾದ ಅನುಭವದಿಂದ ಆತ್ಮನನ್ನು ಹೇಗೆ ಅರಿಯುವುದು? ಉತ್ತರ, ನಾವು ಆತ್ಮನನ್ನು ತಿಳಿಯುವ ಬಗ್ಗೆ ಮಾತನಾಡಿದರೆ ಎರಡು ಆತ್ಮಗಳು, ಅಂದರೆ ಒಂದು ತಿಳಿಯುವ ಇನ್ನೊಂದು ತಿಳಿಯಲ್ಪಡುವ ಎರಡು ಆತ್ಮಗಳು ಮತ್ತು ತಿಳಿಯುವ ಒಂದು ವಿಧಾನವೂ ಕೂಡ ಇರಬೇಕಾಗುವುದು. ನಾವು ಸಾಕ್ಷಾತ್ಕಾರವೆಂದು ಕರೆಯುವ ಸ್ಥಿತಿಯು ಕೇವಲ ತಾನೇ ತಾನಾಗಿರುವುದಾಗಿದೆ. ತನ್ನ ಹೊರತು ಇನ್ನೊಂದನ್ನು ತಿಳಿಯುವುದಲ್ಲ ಅಥವಾ ಮತ್ತೊಂದು ಆಗುವುದಲ್ಲ. ಆತ್ಮ ಸಾಕ್ಷಾತ್ಕರಿಸಿಕೊಂಡವನಿಗೆ ಯಾವುದೂ ಕೇವಲ ಒಂದೇ ಇರುವುದೋ ಮತ್ತು ಎಂದೆಂದೂ ಅದೇ ವಸ್ತು ತಾನಾಗಿರುವನೋ ಆ ಸ್ಥಿತಿಯನ್ನು ವರ್ಣಿಸಲಿಕ್ಕಾಗದು. ಆದರೆ ಅದೇ ತಾನಾಗಿ ಇರಬಲ್ಲದು. ಇದೇ ನೇರವಾದ ಸ್ವಾನುಭವ. ಆದಾಗ್ಯೂ ಹೆಚ್ಚು ಒಳ್ಳೆಯ ಪದಗಳ ಕೊರತೆಯಿಂದಾಗಿ ಸಾಕ್ಷಾತ್ಕಾರದ ಬಗ್ಗೆ ನಾವು ಬಹು ಹಗುರವಾಗಿ ಮಾತನಾಡುತ್ತೇವೆ.
ಯಾವುದು ಕೇವಲ ಸತ್ಯ ಸ್ವರೂಪವಾಗಿ ಒಂದೇ ಇರುವುದೋ ಅದನ್ನು ಸತ್ಯವೆಂದು ತಿಳಿಯುವುದಾಗಲಿ ಅಥವಾ ಸತ್ಯಗೊಳಿಸುವುದಾಗಲಿ ಹೇಗೆ? ಇಲ್ಲಿ ನೋಡಿದ್ರೆ ತಿಳಿಯಲ್ಪಡೋ ನಾವು ಮತ್ತು ತಿಳಿಯುವ ವಸ್ತು ಆತ್ಮ ಆಯಿತು, ಮತ್ತು ತಿಳಿಯಲ್ಪಡುವಿಕೆ ಮೂರು ಒಂದೇ ಆಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆತ್ಮವು ಮೌನ ಸ್ವರೂಪವಾಗಿರುವುದೆಂದು ನೀವು ಒಮ್ಮೊಮ್ಮೆ ಹೇಳುವಿರಿ, ಇದಕ್ಕೆ ಕಾರಣವೇನು? ಉತ್ತರ: ಕಲ್ಪನಾತೀತವಾದ ಸುಂದರ ರೂಪ ಆತ್ಮಸ್ವರೂಪದಲ್ಲಿ ನೆಲೆ ನಿಂತವರಿಗೆ ಚಿಂತನೆ ಮಾಡಬೇಕಾಗಿರುವುದು ಏನೂ ಇರುವುದಿಲ್ಲ. ಕೇವಲ ಮೌನ ಸ್ಥಿತಿಯ ಅನುಭೂತಿಯು ಮಾತ್ರ ಸಾಧಕನಿಗೆ ದೃಢವಾಗಿರಬೇಕಾಗಿದೆ. ಯಾಕೆಂದರೆ ಆ ಪರಮಸ್ಥಿತಿಯಲ್ಲಿ ತನ್ನ ಹೊರತುಪಡಿಸಿ ಇನ್ನೊಂದೇನನ್ನೂ ಪಡೆಯುವುದು ಇರುವುದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೌನವೆಂದರೆ ಏನು? ಉತ್ತರ: ಯಾವುದು ಮನಮಾತುಗಳನ್ನು ಮೀರಿ ಇರುವುದೋ ಆ ಸ್ಥಿತಿಯೇ ಮೌನವೆನಿಸುವುದು. ಯಾವುದು ಎಂದೆಂದೂ ಇರುವುದೋ ಮತ್ತು ಮಾತಿನಿಂದ ವರ್ಣಿಸಲ್ಪಡಲಾರದೋ ಅದೇ ಮೌನವು. ಅಂದರೆ ಆ ಸ್ಥಿತಿಯಲ್ಲಿ ಮಾತುಗಳಿಗೆ ಅಸ್ತಿತ್ವವಿಲ್ಲ. ಅಹಂ ಭಾವವು ಯಾವುದರಲ್ಲಿ ಅಣು ಮಾತ್ರವೂ ತೋರಲಾರದೋ ಆ ಸ್ಥಿತಿ ಮಾತ್ರವೇ ಆತ್ಮಸ್ವರೂಪವು. ಅದುವೇ ಮೌನ ರೂಪವಾಗಿದೆ. ನೋಡಿ, ನಾವು ಮೌನ ಅಂದಾಗ ಮಾತನಾಡದೇ ಇರೋದು ಮಾತ್ರ ಮೌನ ಅಂದ್ಕೊಂಡ್ಬಿಡ್ತೀವಿ. ಅದು ಮನವನ್ನು ಮೀರಿರಬೇಕು ಅಂತ. ಮನ ಅಂದ್ರೇನು? ಆಲೋಚನೆಗಳು. ನಾವೇನು ಅಹಮ್ಮನ ಕೇಂದ್ರೀಕೃತವಾಗಿರಿಸ್ಕೊಂಡು ಏನು ಆಲೋಚನೆಗಳು ಇಡೀ ದಿನ ಮಾಡ್ತಾ ಇರ್ತೀವಿ, ಆ ಎಲ್ಲ ಆಲೋಚನೆಗಳು ನಿಶ್ಚಲವಾಗಬೇಕು. ಅದು ಮಾತ್ರ ಮೌನ ಅಂತ ಹೇಳ್ತಿದ್ದಾರೆ. ಆ ಮೌನವೇ ಆತ್ಮಸ್ವರೂಪ ಅಂತ ಹೇಳ್ತಿದ್ದಾರೆ. ಆ ಮೌನವಾದ ಆತ್ಮವೇ ದೇವರು. ಆತ್ಮನೇ ಜೀವನಾಗಿದ್ದಾನೆ. ಪುರಾತನ ಈ ಜಗತ್ತು ಆತ್ಮವಾಗಿದೆ ಎಂದು ಋಷಿಗಳು ಹೇಳಿದ್ದಾರೆ. ಆದ್ದರಿಂದ ಮೌನವು ಅಂದರೆ ಸಮಾಧಿಯ ಅನುಭೂತಿ ಒಂದೇ ನಿಜವಾದ ಮತ್ತು ಪರಿಪೂರ್ಣ ಜ್ಞಾನವಾಗಿರುವುದು. ಉಳಿದೆಲ್ಲ ಜ್ಞಾನಗಳು ಕೇವಲ ಅಲ್ಪ ಹಾಗೂ ಕ್ಷುದ್ರವಾದ ಜ್ಞಾನದ ಆಭಾಸಗಳಾಗಿವೆ. ಅನಂತ ಭೌತಿಕ ಭೇದ ಜ್ಞಾನಗಳು ಸತ್ಯವಲ್ಲ, ಆದರೆ ಅವು ನಿಜ ಜ್ಞಾನರೂಪ ಆತ್ಮದ ಮೇಲೆ ತೋರಿದ ಅಧ್ಯಾರೋಪಗಳು ಮಾತ್ರವೆಂದು ತಿಳಿಯಿರಿ. ಮುಂದಿನ ಪ್ರಶ್ನೆ. ಶರೀರಗಳನ್ನು ಮತ್ತು ಅವುಗಳನ್ನು ಚೇತನಗೊಳಿಸುವ ಜೀವಾತ್ಮರನ್ನು ನಾವು ಎಲ್ಲೆಡೆ ಅನೇಕರಾಗಿರುವುದನ್ನು ನೋಡುತ್ತೇವೆ. ಆದ್ದರಿಂದ ಆತ್ಮನು ಒಬ್ಬನೇ ಇದ್ದಾನೆಂದು ಹೇಗೆ ಹೇಳಲಿಕ್ಕಾದೀತು? ಉತ್ತರ: ಶರೀರವೇ ನಾನು ಎಂಬ ಭಾವವನ್ನು ಒಪ್ಪಿಕೊಂಡರೆ ಆತ್ಮರು ಅನೇಕರಿದ್ದಾರೆ. ಈ ಭಾವವು ಯಾವ ಸ್ಥಿತಿಯಲ್ಲಿ ಇಲ್ಲವಾಗುವುದೋ ಅದುವೇ ಆತ್ಮಸ್ವರೂಪವು. ಯಾಕೆಂದರೆ ಆತ್ಮವು ಪರಿಪೂರ್ಣವಿದ್ದು ಅದರಲ್ಲಿ ಯಾವ ಬೇರೆ ವಸ್ತುಗಳೂ ಇರುವುದಿಲ್ಲ. ಆದ ಕಾರಣ ಆತ್ಮವು ಒಂದೇ ಒಂದು ಇರುವುದೆಂದು ಗ್ರಹಿಸಬೇಕು. ನಿಜಾತ್ಮದ ಸಹಜ ದೃಷ್ಟಿಯಲ್ಲಿ ಶರೀರವು ಅಸ್ತಿತ್ವದಲ್ಲಿರುವುದಿಲ್ಲ. ಆದರೆ ಅಧ್ಯಾಸ ಶಕ್ತಿಯ ಮೂಲಕವಾಗಿ ಬಹಿರ್ಮುಖ ಮನಸ್ಸಿನ ದೃಷ್ಟಿಯಲ್ಲಿ ಮಾತ್ರ ಶರೀರವು ತೋರುವುದು. ಅಂದರೆ ಅನೇಕ ಜೀವರು ಮತ್ತು ವಸ್ತುಗಳು ಇದ್ದಂತೆ ಭಾಸವಾಗುವುದು. ಆದ್ದರಿಂದ ಚಿದಾಕಾಶರೂಪ ಆತ್ಮವನ್ನು ದೇಹಿ ಅಂದರೆ ದೇಹವುಳ್ಳವ ಎಂದು ಕರೆಯುವುದು ಸರಿಯಲ್ಲ. ಶರೀರವಿಲ್ಲದೆ ಜಗತ್ತಿಲ್ಲ, ಮನಸ್ಸಿಲ್ಲದೆ ಶರೀರವಿಲ್ಲ, ಚೈತನ್ಯವಿಲ್ಲದೆ ಮನಸ್ಸಿಲ್ಲ ಮತ್ತು ಸತ್ಯವಸ್ತುವಿಲ್ಲದೆಯೇ ಚೈತನ್ಯವಿಲ್ಲ. ಅಂತರ್ಮುಖನಾಗಿ ತನ್ನೊಳಗೆ ತನ್ನನ್ನು ತಿಳಿದ ಜ್ಞಾನಿಗೆ ತನ್ನ ಹೊರತಾಗಿ ಏನನ್ನೂ ತಿಳಿಯುವುದು ಇರುವುದಿಲ್ಲ. ಏಕೆಂದರೆ ಶರೀರವೇ ತಾನೆಂದು ತಿಳಿದ ಅಹಂಕಾರವು ಅವನಲ್ಲಿ ನಾಶವಾಗಿದೆ. ಜ್ಞಾನಿಯು ನಿರ್ದೇಹಿಯಾದ ಚಿದ್ರೂಪನೇ ಇರುವನು. ಆತ್ಮನೇ ತಾನಿರುವನು ಎಂದರಿತವನೇ ಜ್ಞಾನಿ. ಆತ್ಮವಲ್ಲದೆ ತನ್ನ ಶರೀರವಾಗಲಿ ಅಥವಾ ಬೇರೆ ಏನಾದರಾಗಲಿ ಯಾವುದೂ ಇರುವುದಿಲ್ಲವೆಂದು ಜ್ಞಾನಿ ತಿಳಿದಿರುವನು. ಅಂಥ ಜ್ಞಾನಿಗೆ ಶರೀರದ ಸದ್ಭಾವವಾಗಲಿ ಅಥವಾ ಅಭಾವವಾಗಲಿ ಯಾವ ವ್ಯತ್ಯಾಸ ಮಾಡಬಲ್ಲದು? ಆತ್ಮಸಾಕ್ಷಾತ್ಕಾರದ ಬಗ್ಗೆ ಮಾತನಾಡುವುದೇ ಸರಿಯಲ್ಲ. ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಏನಿರುವುದು? ಸತ್ಯವು ಯಾವಾಗಲೂ ಇದ್ದಂತೆಯೇ ಇರುವುದು. ನಾವು ಏನನ್ನೂ ಹೊಸತಾಗಿ ಉಂಟು ಮಾಡುವುದಿಲ್ಲ ಅಥವಾ ಮೊದಲೇ ನಮ್ಮಲ್ಲಿ ಇಲ್ಲದಿರುವುದನ್ನು ನಾವು ಪಡೆಯಬೇಕಿಲ್ಲ. ಬೇರೆ ಆಧ್ಯಾತ್ಮ ಗ್ರಂಥಗಳಲ್ಲಿ ಹೇಳಿದ ದೃಷ್ಟಾಂತವು ಹೀಗಿದೆ. ನಾವು ಬಾವಿ ತೆಗೆಯಲು ಒಂದು ದೊಡ್ಡ ತಗ್ಗನ್ನು ತೋಡುತ್ತೇವೆ. ಬಾವಿ ಅಥವಾ ತಗ್ಗಿನೊಳಗಿನ ಬಯಲನ್ನು ನಾವು ಹುಟ್ಟಿಸುವುದಿಲ್ಲ. ಅಲ್ಲಿರುವ ಬಯಲನ್ನು ಮುಚ್ಚಿದ ಮಣ್ಣನ್ನು ಮಾತ್ರ ನಾವು ತೆಗೆದು ಹಾಕುತ್ತೇವೆ. ಬಯಲು ಮೊದಲೇ ಅಲ್ಲಿದ್ದಿತು, ಈಗಲೂ ಇದೆ. ಅದರಂತೆಯೇ ನಮ್ಮೊಳಗಿರುವ ಅನಂತ ಜನ್ಮಗಳ ಸಂಸ್ಕಾರಗಳು ಮತ್ತು ಸಹಜ ಪ್ರವೃತ್ತಿಗಳನ್ನು ಮಾತ್ರ ನಾವು
ಕಿತ್ತು ಹೊರಗೆ ಎಸೆಯಬೇಕು ಅಷ್ಟೇ. ಅವೆಲ್ಲವುಗಳನ್ನು ತೆಗೆದುಹಾಕಿದಾಗ ಆತ್ಮ ಒಂದೇ ತಾನೇ ತಾನಾಗಿ ಪ್ರಕಾಶಿಸುವುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಆದರೆ ಅದನ್ನು ಹೇಗೆ ಸಾಧಿಸಿ ಮೋಕ್ಷ ಪಡೆಯಬೇಕು? ಉತ್ತರ: ಮೋಕ್ಷವೆಂಬುದು ನಮ್ಮ ಸ್ವರೂಪವೇ ಆಗಿರುವುದು. ನಾವು ಅದೇ ಆಗಿದ್ದೇವೆ. ನಾವು ಮೋಕ್ಷ ಬಯಸುತ್ತೇವೆಂಬ ಸಂಗತಿಯೇ ನಾವು ಎಲ್ಲ ಬಂಧನಗಳಿಂದ ವಿಮುಕ್ತರಾಗಿರುವೆಂಬುದನ್ನು ತೋರಿಸುವುದು. ಅದನ್ನು ನಾವು ಹೊಸತಾಗಿ ಪಡೆಯಬೇಕಾಗಿಲ್ಲ. ನಾವು ಬದ್ಧರಿದ್ದೇವೆ ಎಂಬ ತಪ್ಪು ತಿಳುವಳಿಕೆಯನ್ನು ಅವಶ್ಯವಾಗಿ ದೂರ ಮಾಡಬೇಕಾಗಿದೆ. ನಾವು ಅದನ್ನು ಅಂದರೆ ಆತ್ಮವನ್ನು ಪಡೆದಾಗ ಯಾವುದೇ ಪ್ರಕಾರದ ವಿಚಾರ ಅಥವಾ ಬಯಕೆ ಉಳಿಯುವುದಿಲ್ಲ. ಎಲ್ಲಿಯವರೆಗೆ ತಾನು ಮೋಕ್ಷ ಬಯಸುವನೋ ಅಲ್ಲಿಯವರೆಗೆ ತಾನು ಬದ್ಧನಿದ್ದಾನೆಂದು ತಿಳಿಯತಕ್ಕದ್ದು ಎಂಬ ಭಾವ. ಮುಂದಿನ ಪ್ರಶ್ನೆ: ಆತ್ಮ ಸಾಕ್ಷಾತ್ಕಾರ ಪಡೆದವನಿಗೆ ಜಾಗ್ರ, ಸ್ವಪ್ನ ಮತ್ತು ಸುಷುಪ್ತಿ ಎಂಬ 3 ಅವಸ್ಥೆಗಳು ಇರುವುದಿಲ್ಲವೆಂದು ಕೇಳಿದೆ. ಅದು ಸತ್ಯವೇ? ಉತ್ತರ: ಅವನಿಗೆ 3 ಅವಸ್ಥೆಗಳಿಲ್ಲವೆಂದು ನೀವು ಯಾವ ಆಧಾರದಿಂದ ಹೇಳುವಿರಿ? ನಾನು ಕನಸು ಕಂಡೆನು, ಗಾಢನಿದ್ರೆ ಮಾಡಿದೆನು, ನಾನು ಎಚ್ಚರವಿರುವೆನು ಎಂದು ಹೇಳುವಾಗ ಈ 3 ಅವಸ್ಥೆಗಳಲ್ಲಿಯೂ ನೀವು ಇರುವಿರೆಂಬುದನ್ನು ಒಪ್ಪಲೇಬೇಕು. ಈಗ ನೀವು ಇರುವಂತೆ ಇದ್ದರೆ ಎಚ್ಚರದ ಅವಸ್ಥೆಯಲ್ಲಿ ನೀವು ಇರುವಿರಿ. ಆ ಅವಸ್ಥೆಯು ಸ್ವಪ್ನಾವಸ್ಥೆಯಲ್ಲಿ ಲೀನವಾಗುವುದು ಮತ್ತು ನೀವು ಗಾಢನಿದ್ರೆಯಲ್ಲಿದ್ದಾಗ ಸ್ವಪ್ನಾವಸ್ಥೆ ಅಡಗುವುದು. ಆಗ ನೀವು ಇದ್ದಿರಿ, ಈಗ ನೀವು ಇದ್ದಿರಿ ಮತ್ತು ನೀವು ಎಂದೆಂದೂ ಇರುವಿರಿ. 3 ಅವಸ್ಥೆಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ನೀವು ಯಾವಾಗಲೂ ಇರುವಿರಿ. ಇದೊಂದು ಚಲನಚಿತ್ರದ ದೃಶ್ಯದಂತಿರುವುದು. ರಜತ ಪರದೆಯು ನಿರಂತರವಾಗಿರುವುದು, ಆದರೆ ಅನೇಕ ಪ್ರಕಾರದ ಚಿತ್ರಗಳು ಅದರ ಮೇಲೆ ತೂರಿ ಅಡಗುವವು. ಯಾವ ದೃಶ್ಯವೂ ಪರದೆಗೆ ಅಂಟುವುದಿಲ್ಲ, ಅದು ತಾನಿರುವಂತೆ ಇರುವುದು. ಅದೇ ಪ್ರಕಾರ 3 ಅವಸ್ಥೆಗಳಲ್ಲಿಯೂ ನೀವು ಆತ್ಮರಾಗಿಯೇ ಇರುವಿರಿ. ನೀವು ಇದನ್ನು ತಿಳಿದರೆ ಪರದೆಯ ಮೇಲೆ ಮೂಡಿದ ಚಿತ್ರಗಳು ಪರದೆಗೆ ಅಂಟಿಕೊಳ್ಳದಂತೆ 3 ಅವಸ್ಥೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ಪರದೆಯ ಮೇಲೆ ನೀವು ಒಮ್ಮೊಮ್ಮೆ ಅಸಂಖ್ಯ ತೆರೆಗಳಿಂದ ಕೂಡಿದ ವಿಶಾಲವಾದ ಸಮುದ್ರವನ್ನು ನೋಡುತ್ತಿದ್ದಂತೆ ಅದು ಕಾಣುವುದು. ಮತ್ತೊಮ್ಮೆ ಎಲ್ಲ ಕಡೆ ಬೆಂಕಿ ಆವರಿಸಿದ್ದನ್ನು ಕಾಣುವಿರಿ, ಅದು ಸಹ ಕಾಣದಂತಾಗುವುದು. ರಜತ ಪರದೆಯು ಮಾತ್ರ 2 ಪ್ರಸಂಗಗಳಲ್ಲಿ ತಾನಿದ್ದಂತೆಯೇ ಇರುವುದು. ಸಮುದ್ರದ ನೀರಿನಿಂದ ಪರದೆಯು ನೆನೆಯಲಿಲ್ಲ ಮತ್ತು ಬೆಂಕಿಯಿಂದ ಅದು ಸುಡಲಿಲ್ಲ ಅಲ್ಲವೇ? ಯಾವುದೂ ಪರದೆಯನ್ನು ಬಾಧಿಸಲಿಲ್ಲ. ಅದೇ ರೀತಿಯಾಗಿ ಜಾಗ್ರ, ಸ್ವಪ್ನ ಮತ್ತು ಸುಷುಪ್ತಿ ಈ 3 ಅವಸ್ಥೆಗಳಲ್ಲಿ ಸಂಭವಿಸುವ ಘಟನೆಗಳೆಲ್ಲ ನಿಮ್ಮನ್ನು ಎಳ್ಳಷ್ಟೂ ಬಾಧಿಸುವುದಿಲ್ಲ. ನೀವು ನೀವಾಗಿಯೇ ಆತ್ಮನಾಗಿಯೇ ಉಳಿಯುವಿರಿ. ನೋಡಿ, ಇಲ್ಲಿ ಹೇಳಿರೋ ಥರ ಚಲನಚಿತ್ರದ ಪರದೆ ಏನಿದೆ ಅಲ್ವಾ, ಸ್ಕ್ರೀನ್. ಚಲನಚಿತ್ರದಲ್ಲಿ ಬೆಂಕಿ ಬರ್ಬೋದು, ನೀರು ಬರ್ಬೋದು, ಏನೇ ಬಂದರೂ ಕೂಡ ಆ ಪರದೆ ನೆನೆಯಲ್ಲ, ಅಂದರೆ ಯಾವುದೇ ಎಫೆಕ್ಟ್ ಆಗಲ್ಲ ಪರದೆಗೆ. ಅದೇ ಥರನೇ ನಾವು ಕೂಡ ಆತ್ಮರಿದ್ದೀವಿ ಅಲ್ವಾ. ನಮ್ಮ ಯಾವುದೇ ಕಷ್ಟ ಸುಖ ಏನೇ ಇದ್ದರೂ ಕೂಡ ಆತ್ಮ ಹಿಗ್ಗಲ್ಲ, ಕುಗ್ಗಲ್ಲ, ದುಃಖ ಪಡಲ್ಲ, ಯಾವುದು ಆತ್ಮಕ್ಕೆ ಎಫೆಕ್ಟ್ ಆಗಲ್ಲ. ಯಾವಾಗ ನಾವು ನಮ್ಮನ್ನು ಆತ್ಮ ಅಂತ ನಾವು ಗುರುತಿಸ್ಕೊಳ್ತೀವಿ, ಅದಕ್ಕೆ ಯಾವುದೇ ಬಾಹ್ಯದ ಭೌತಿಕದ ಯಾವುದೇ ದುಃಖ ದುಮ್ಮಾನಗಳು ನಮಗೆ ತಟ್ಟಲ್ಲ. ನಾವು ಶರೀರದೊಂದಿಗೆ ಮನಸ್ಸಿನೊಂದಿಗೆ ಗುರುತಿಸಲ್ಪಟ್ಟಾಗ ನಮಗೆ ಎಲ್ಲವೂ ನಮ್ಮನ್ನು ತಟ್ಟುತ್ತೆ. ಅಂದರೆ ಬೆಂಕಿ ನಮ್ಮನ್ನು ಸುಡುತ್ತೆ, ನೀರು ನಮ್ಮನ್ನು ನೆನೆಸುತ್ತೆ. ಅಂದರೆ ಕಷ್ಟ ದುಃಖಗಳೆಲ್ಲ ನಾವು ಹಿಗ್ತೀವಿ, ಕುಗ್ತೀವಿ, ಎಲ್ಲ ಮಾಡ್ತೀವಿ. ಯಾವಾಗ ನಾವು ಆತ್ಮ ಅಂತ ನಮಗೆ ಗೊತ್ತಾಗುತ್ತೆ, ಆಗ ಯಾವುದು ನಮ್ಮನ್ನು ಬಾಧಿಸಲ್ಲ ಅಂತ. ಈಗ ಮುಂದಿನ ಪ್ರಶ್ನೆ ಹೋಗೋಣ. ಜಾಗ್ರ, ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಗಳನ್ನು ಜನರು ಹೊಂದುತ್ತಿದ್ದರೂ ಅವು ಅವರನ್ನು ಬಾಧಿಸುವುದಿಲ್ಲವೆಂದು ಇದರ ಅರ್ಥವೇ? ಉತ್ತರ: ಹೌದು, ಅದು ಯಥಾರ್ಥವೇ ಇರುವುದು. ಈ ಎಲ್ಲ ಅವಸ್ಥೆಗಳು ಬಂದು ಹೋಗುವವು. ಅವುಗಳ ಆಗಮನ ನಿರ್ಗಮನದಿಂದ ಆತ್ಮನು ತೊಂದರೆಗೊಳ್ಳನು, ಅವನು ಒಂದೇ ಸ್ಥಿತಿಯಲ್ಲಿ ಇರುವನು. ಮುಂದಿನ ಪ್ರಶ್ನೆ: ಹೀಗೆ ತಿಳಿದ ಪುರುಷನು ಈ ಜಗತ್ತಿನಲ್ಲಿ ಕೇವಲ ಸಾಕ್ಷಿಯಾಗಿ ಇರುವನೆಂದು ಅದರ ಅರ್ಥವೇ? ಉತ್ತರ: ಹೌದು, ಅದು ಹಾಗೇ ಇರುವುದು. ಇದಕ್ಕಾಗಿಯೇ ವಿದ್ಯಾರಣ್ಯರು ಪಂಚದಶಿ 10ನೇ ಅಧ್ಯಾಯದಲ್ಲಿ ನಾಟಕ ರಂಗ ಸ್ಥಳದಲ್ಲಿರುವ ದೀಪದ ದೃಷ್ಟಾಂತ ಕೊಟ್ಟಿದ್ದಾರೆ. ನಾಟಕವು ಪ್ರದರ್ಶಿಸಲ್ಪಟ್ಟಾಗ ಅಲ್ಲಿ ದೀಪವಿರುವುದು. ಯಾವ ಭೇದವೂ ಇಲ್ಲದೆ ಅರಸನಿರಲಿ, ಸೇವಕನಿರಲಿ, ನೃತ್ಯದವಳಿರಲಿ ಎಲ್ಲ ನಟರನ್ನು ಮತ್ತು ಪ್ರೇಕ್ಷಕರನ್ನು ಅದು ಬೆಳಗುತ್ತದೆ. ನಾಟಕ ಪ್ರಾರಂಭವಾಗುವ ಮೊದಲು, ನಾಟಕ ನಡೆದಾಗಲೂ, ಅದು ಮುಗಿದ ಮೇಲೂ ಆ ದೀಪವು ಎಲ್ಲರ ಸದ್ಭಾವವನ್ನು ಮತ್ತು ಅದರ ಅಭಾವವನ್ನು ಬೆಳಗುತ್ತಲೇ ಇರುವುದು. ಅದೇ ರೀತಿ
ಅಂತರ್ಜ್ಯೋತಿಯಾದ ಆತ್ಮನು ಯಾವ ಬೆಳವಣಿಗೆ ಮತ್ತು ಕ್ಷೀಣತೆಯ ವಿಧಾನಗಳಿಗೂ ಒಳಗಾಗದೆ ಮನ, ಬುದ್ಧಿ, ಚಿತ್ತ ಮತ್ತು ಅಹಂಕಾರಗಳನ್ನು ಪ್ರಕಾಶಿಸುವನು. ಗಾಢ ನಿದ್ದೆ ಮತ್ತು ತುರ್ಯಾವಸ್ಥೆಗಳಲ್ಲಿ ಅಹಂಭಾವವಿಲ್ಲದಿದ್ದರೂ ಆತ್ಮನು ಗುಣರಹಿತನಾಗಿ ಸ್ವಯಂ ಪ್ರಕಾಶದಿಂದ ಇರುವನು. ಆತ್ಮನು ಸಾಕ್ಷಿಯಾಗಿರುವನೆಂಬ ಭಾವವು ಮನೋಕಲ್ಪಿತವಾಗಿದ್ದು ಆತ್ಮನ ಬಗ್ಗೆ ಇರುವ ಪೂರ್ಣ ಸತ್ಯವಲ್ಲ. ಸಾಕ್ಷಿಯು ಸಾಕ್ಷ್ಯ ವಸ್ತುಗಳ ಅಪೇಕ್ಷೆಯಿಂದ ಇರುವುದು. ಸಾಕ್ಷಿ ಮತ್ತು ಅವನ ವಿಷಯಗಳು ಮನೋಕಲ್ಪನೆಗಳಾಗಿವೆ. ಸಾಮಾನ್ಯವಾಗಿ ಆತ್ಮವನ್ನು ಸಾಕ್ಷಿ ರೂಪ ಅಂತ ಹೇಳ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಸಾಕ್ಷಿ ಅಂದಾಗ ನೋಡುವವನು ಬೇರೆ, ನೋಡಲ್ಪಟ್ಟ ವಸ್ತು ಬೇರೆ ಅಂತಾಗುತ್ತೆ. ಒಬ್ಬನು ಇನ್ನೊಂದಕ್ಕೆ ಸಾಕ್ಷಿಯಾಗಿದ್ದಾನೆ ಅಂತಾಗುತ್ತೆ. ಅಲ್ಲಿ ಮತ್ತೆ ದ್ವೈತ ಬಂದ್ಬಿಡುತ್ತೆ. ಇರೋದು ಒಂದೇ ವಸ್ತು ಆಗಿದ್ದರಿಂದ ಈ ಸಾಕ್ಷಿ ಅನ್ನೋದು ವಿಷಯ ಸರಿಯಲ್ಲ, ಅದು ಮನೋಕಲ್ಪಿತ ಅಂತ ಹೇಳ್ತಿದ್ದಾರೆ. ಮುಂದಿನ ಪ್ರಶ್ನೆ, ಅರಿವಿನ 3 ಅವಸ್ಥೆಗಳು ಸತ್ಯಾಂಶದ ದೃಷ್ಟಿಯಿಂದ ತುರಿಯ ಎಂದರೆ 4ನೆಯ ಅವಸ್ಥೆಗೆ ಹೇಗೆ ಕನಿಷ್ಠವಾಗುವವು? ಈ 3 ಅವಸ್ಥೆ ಮತ್ತು ತುರಿಯ ಇವುಗಳ ನಡುವೆ ಯಾವ ನಿಜವಾದ ಸಂಬಂಧವಿದೆ? ಉತ್ತರ, ಇರುವು ಮತ್ತು ಅರಿವು ಇವುಗಳ ಸ್ಥಿತಿ ಒಂದೇ ಇರುವುದು. ಜಾಗ್ರ, ಸ್ವಪ್ನ ಮತ್ತು ಸುಷುಪ್ತಿ ಎಂಬ 3 ಅವಸ್ಥೆಗಳು ಸತ್ಯವಿರಲಾರವು. ಅವು ಕೇವಲ ಬಂದು ಹೋಗುವವು. ಸತ್ಯವು ತ್ರಿಕಾಲಾಬಾಧಿತವಾಗಿರುವುದು. 3 ಅವಸ್ಥೆಗಳಲ್ಲಿ ಅನುಸೂತ್ಯವಾಗಿರುವ ತಾನು ಅಥವಾ ನಾನು ಇದ್ದೇನೆ ಎಂಬುದು ಒಂದೇ ಸತ್ಯವಾಗಿರುವುದು. ಉಳಿದ 3 ಅವಸ್ಥೆಗಳು ಸತ್ಯವಲ್ಲ. ಇವುಗಳಲ್ಲಿ ಇಂತಿಷ್ಟು ಸತ್ಯಾಂಶವಿರುವುದೆಂದು ಹೇಳಲು ಸಾಧ್ಯವಿಲ್ಲ. ನಾವು ಅದನ್ನು ಈ ರೀತಿ ಸ್ಥೂಲವಾಗಿ ಹೇಳಬಹುದು. ಸದ್ರೂಪ ಅಥವಾ ಚಿದ್ರೂಪ ಮಾತ್ರ ಸತ್ಯವಾಗಿರುವುದು. ಅರಿವು ಮತ್ತು ಎಚ್ಚರ ಸೇರಿ ಎಚ್ಚರ ಅವಸ್ಥೆಯೆಂದು, ಅರಿವು ಮತ್ತು ನಿದ್ರೆ ಸೇರಿ ನಿದ್ರೆಯ ಅವಸ್ಥೆಯೆಂದು, ಮತ್ತು ಅರಿವು ಹಾಗೂ ಕನಸು ಸೇರಿ ಕನಸಿನ ಅವಸ್ಥೆಯೆಂದು ನಾವು ಕರೆಯುತ್ತೇವೆ. ಅರಿವೆಂಬ ರಜತ ಪರದೆಯ ಮೇಲೆ ಈ ಎಲ್ಲ ಅವಸ್ಥೆಗಳೆಂಬ ಚಿತ್ರಗಳು ತೋರಿ ಅಡಗುವವು. ಪರದೆಯೊಂದೇ ಸತ್ಯವಾಗಿದ್ದು ಚಿತ್ರಗಳೆಲ್ಲ ಅದರ ಮೇಲೆ ತೋರುವ ಕೇವಲ ನೆರಳುಗಳು ಮಾತ್ರ. ಯಾಕೆಂದರೆ ದೀರ್ಘಕಾಲದ ಅಭ್ಯಾಸವಶದಿಂದ ನಾವು ಈ 3 ಅವಸ್ಥೆಗಳನ್ನು ಸತ್ಯವೆಂದೇ ಭಾವಿಸುತ್ತಾ ಬಂದಿರುವೆವು. ಕೇವಲ ಅರಿವು ಅಥವಾ ಚೈತನ್ಯದ ಸ್ಥಿತಿಯಾದ 4ನೆಯ ಅಂದರೆ ತುರಿಯ ಅವಸ್ಥೆಯು ಅಭ್ಯಾಸದಿಂದ ಪ್ರಾಪ್ತವಾಗುವುದು. ಏನೇ ಇರಲಿ, ಒಂದೇ ಒಂದಾದ ಅರಿವಿಗೆ ಯಾವ ಅವಸ್ಥೆಗಳೂ ಇಲ್ಲ. ಸ್ವಪ್ನವು ಅಲ್ಪಕಾಲಿಕ ಹಾಗೂ ಜಾಗ್ರವು ದೀರ್ಘಕಾಲಿಕವೆಂಬುದನ್ನು ಬಿಟ್ಟರೆ ಜಾಗ್ರ ಮತ್ತು ಸ್ವಪ್ನದಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಎರಡಕ್ಕೂ ಮನಸ್ಸೇ ಮೂಲ ಕಾರಣವಾಗಿದೆ. ಜಾಗ್ರದ ಅವಸ್ಥೆಯು ದೀರ್ಘಕಾಲವಿರುವುದರಿಂದ ನಾವು ಅದಕ್ಕೆ ನಮ್ಮ ನಿಜ ಸ್ವರೂಪವೆಂದು ಭಾವಿಸುತ್ತೇವೆ. ಆದರೆ ವಾಸ್ತವಿಕವಾಗಿ ಯಾವುದು ಯಾವಾಗಲೂ ಇದ್ದಂತೆ ತೋರುವುದೋ ಮತ್ತು ಜಾಗ್ರಾದಿ 3 ಅವಸ್ಥೆಗಳ ಬಗ್ಗೆ ಏನನ್ನೂ ತಿಳಿಯಲು ಬಯಸುವುದಿಲ್ಲವೋ ಆ 4ನೆಯ ಅಥವಾ ತುರಿಯಾವಸ್ಥೆಯೇ ನಮ್ಮ ನಿಜ ಸ್ಥಿತಿಯಾಗಿರುವುದು. ನಾವು ಈ 3 ಅವಸ್ಥೆಗಳೆಂದು ಕರೆಯುವುದರಿಂದ 4ನೆಯದನ್ನು ತುರಿಯಾವಸ್ಥೆ ಎಂದು ಕರೆಯುತ್ತೇವೆ. ಆದರೆ ಅದೊಂದು ಅವಸ್ಥೆಯಾಗಿರದೆ ಆತ್ಮನ ನಿಜವಾದ ಸಹಜ ಸ್ಥಿತಿಯಾಗಿದೆ. ಇದನ್ನು ಅರಿತಾಗ 4ನೆಯ ಅವಸ್ಥೆಯು ಸಾಪೇಕ್ಷವಿರುವುದರಿಂದ ಅದು 4ನೆಯ ಅಥವಾ ತುರಿಯಾವಸ್ಥೆಯಾಗಿರದೆ ತುರಿಯವು ಅತೀತ ಸ್ಥಿತಿಯೇ ಎಂದು ನಾವು ತಿಳಿಯುವೆವು. ನೋಡಿ, ಇಲ್ಲಿ ಜಾಗೃತಾವಸ್ಥೆ ಮತ್ತು ಸ್ವಪ್ನಾವಸ್ಥೆ ಎರಡೂ ಒಂದೇ ಅಂತ ಹೇಳ್ತಿದ್ದಾರೆ. ಈಗ ಸ್ವಪ್ನಾವಸ್ಥೆಯಲ್ಲಿ ನಮಗೆ ಅನಿಸುತ್ತೆ ಅದು ಕನಸು, ಅದರಲ್ಲಿ ಏನು ಹುರುಳಿಲ್ಲ, ಅದು ಸತ್ಯವಲ್ಲ, ಅದು ನಮಗೆ ಕ್ಲಿಯರ್ ಆಗುತ್ತೆ. ಆದರೆ ಜಾಗೃತಾವಸ್ಥೆಯಲ್ಲಿ ನಾವೇನು ಕಾಣ್ತೀವಿ, ಜಗತ್ತನ್ನು ಕಾಣ್ತೀವಿ, ಪ್ರತಿಯೊಂದನ್ನು ಕಾಣ್ತೀವಿ, ಇದರಲ್ಲಿ ಎಷ್ಟು ಅಸತ್ಯವಿದೆ ಅಂತ ಗೊತ್ತಾದಾಗ ಎರಡೂ ಒಂದೇ ಆಗುತ್ತೆ. ಯಾಕೆಂದರೆ ಎರಡೂ ಮನೋಕಲ್ಪಿತ, ಅದು ಮನೋಕಲ್ಪಿತ, ಇದೂ ಕೂಡ ಮನಸ್ಸು ಏನು ಅಂದ್ಕೊಂಡಿದೆ ಎಲ್ಲ ವಿಷಯಗಳ ಬಗ್ಗೆ ತನ್ನ ಅಭಿಪ್ರಾಯ ಅಥವಾ ಜಗತ್ತಿನ ಬಗ್ಗೆ ತನ್ನ ಅಭಿಪ್ರಾಯ, ಮಾಹಿತಿಯನ್ನು, ಜ್ಞಾನವನ್ನು ಜಗತ್ತಿನ ಬಗ್ಗೆ ಹೊಂದಿದೆ, ಇದೆಲ್ಲವೂ ಸುಳ್ಳು ಅನ್ನೋದು ಗೊತ್ತಾದಾಗ ಎರಡೂ ಒಂದೇ ಆಗುತ್ತೆ, ಸ್ವಪ್ನ ಮತ್ತು ಜಾಗೃತ. ಅಂದರೆ ಇಲ್ಲಿ ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ ತುರಿಯಾವಸ್ಥೆ. ತುರಿಯ ಅಂದರೆ ಧ್ಯಾನದ ಅವಸ್ಥೆ. 4 ಅವಸ್ಥೆಗಳಲ್ಲೂ ಆತ್ಮನ ಅಸ್ತಿತ್ವ ಇದೆ. ಆದರೆ ಸ್ವಪ್ನ, ಜಾಗೃತ್ ಮತ್ತು ಸುಷುಪ್ತಿ ಅವುಗಳಲ್ಲಿ ಆತ್ಮನ ಜೊತೆ ಅಜ್ಞಾನ ಇದೆ ಅಥವಾ ಅಹಂ ಇದೆ ಅಥವಾ ಮನಸ್ಸಿದೆ. ಅದಕ್ಕಾಗಿ ಅದು ಎಲ್ಲದೂ ಅಸಹಜವಾಗುತ್ತೆ. ತುರಿಯಾವಸ್ಥೆಯಲ್ಲಿ ಪರಿಶುದ್ಧವಾದ ಆತ್ಮ ಮಾತ್ರ ಇರ್ತಾನೆ. ಅಂದರೆ ಸಹಜವಾದ ಆತ್ಮನ ಇರುವಿಕೆ ಮಾತ್ರ ಇರುತ್ತೆ. ಅಲ್ಲಿ ನಮಗನ್ಸುತ್ತೆ ನಿದ್ದೆಯಲ್ಲಿ ಮನಸ್ಸು ಇರಲ್ಲ, ಪೂರ್ತಿಯಾಗಿ ಅಡಗುತ್ತೆ ಅಂತ. ಇಲ್ಲ, ನಿದ್ದೆಯಲ್ಲೂ ಕೂಡ ಬೀಜ ರೂಪದಲ್ಲಿ
ನಮ್ಮ ಮನಸ್ಸು ಅಹಂ ಅನ್ನೋದು ಎಕ್ಸಿಸ್ಟ್ ಇರುತ್ತೆ. ಮುಂದಿನ ಪ್ರಶ್ನೆ, ಆದರೆ ಸತ್ಯ ಸ್ವರೂಪ ಅಥವಾ ಆತ್ಮವೆಂಬ ಪರದೆಯ ಮೇಲೆ ಈ ಜಾಗ್ರಾದಿ 3 ಅವಸ್ಥೆಗಳು ಏಕೆ ತೋರಿ ಅಡಗುವವು? ಉತ್ತರ, ಈ ಪ್ರಶ್ನೆ ಮಾಡುವವರು ಯಾರು? ಈ ಅವಸ್ಥೆಗಳು ಬಂದು ಹೋಗುವವೆಂದು ಆತ್ಮನು ಹೇಳುವನೇ? ಇವು ಬಂದು ಹೋಗುವವೆಂದು ಅವುಗಳನ್ನು ನೋಡುವವನು ಹೇಳುವನು. ನೋಡುವವ ಮತ್ತು ನೋಡಿಸಿಕೊಳ್ಳುವ ವಸ್ತು ಎರಡೂ ಸೇರಿ ಮನಸ್ಸಾಗುವುದು. ಮನಸ್ಸಿನಂತಹ ಒಂದು ವಸ್ತು ಇರುವುದೋ ಹೇಗೆ ವಿಚಾರಿಸಿ ನೋಡಿರಿ. ಆಗ ಮನಸ್ಸು ಆತ್ಮನಲ್ಲಿ ಲಯವಾಗುವುದು. ಅಲ್ಲಿ ನೋಡುವ ಮತ್ತು ನೋಡಿಸಿಕೊಳ್ಳುವ ವಸ್ತು ಎರಡೂ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಪ್ರಶ್ನೆಗೆ ನಿಜವಾದ ಉತ್ತರವೆಂದರೆ ಅವುಗಳು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ. ಆತ್ಮನೊಬ್ಬನೇ ತಾನು ಎಂದೆಂದಿಗೂ ಇದ್ದ ಹಾಗೆ ಯಥಾ ಇರುವನು. ಅವಿಚಾರದ ಮೂಲಕ 3 ಅವಸ್ಥೆಗಳು ತೋರಿ ವಿಚಾರದಿಂದ ಅವು ಕೊನೆಗೊಳ್ಳುತ್ತವೆ. ತಾನು ಆತ್ಮ ಸಾಕ್ಷಾತ್ಕಾರ ಪಡೆಯುವವರೆಗೆ ಎಷ್ಟು ವಿವರಣೆ ಕೊಟ್ಟು ತಿಳಿಸಿದರೂ ವಸ್ತುಸ್ಥಿತಿ ಸ್ಪಷ್ಟವಾಗಿ ಅನುಭವಕ್ಕೆ ಬರುವುದಿಲ್ಲ. ತನ್ನ ತಾನು ತಿಳಿದ ನಂತರ ಸ್ವತಃ ಸಿದ್ಧವಾದ ಮತ್ತು ಏಕಮಾತ್ರವಾದ ಅಸ್ತಿತ್ವದ ಬಗ್ಗೆ ತಾನು ಈವರೆಗೆ ಎಷ್ಟು ಕಣ್ಣು ಕಾಣದ ಗಾವಿಲನಾಗಿದ್ದೆನಲ್ಲ ಎಂದು ಆಶ್ಚರ್ಯಪಡುವನು. ನೋಡಿಲಿ, 3 ಅವಸ್ಥೆಗಳು ಮನಸ್ಸಿನ ಜೊತೆ ಸೇರೋದ್ರಿಂದ, ಅಹಂನ ಜೊತೆ ಸೇರೋದ್ರಿಂದ 3 ಅವಸ್ಥೆಗಳು ಇದೆ ಅಂತ ಅನಿಸುತ್ತೆ. ಮನಸ್ಸು ಲಯವಾದರೆ ಯಾವುದೇ ಅವಸ್ಥೆಗಳಿಲ್ಲ, ಅವಾಗಿರೋದು ಒಂದೇ ಅವಸ್ಥೆ. ಮುಂದಿನ ಪ್ರಶ್ನೆ, ಆತ್ಮ ಮತ್ತು ಮನಸ್ಸುಗಳ ನಡುವೆ ಇರುವ ವ್ಯತ್ಯಾಸವೇನು? ಉತ್ತರ, ವ್ಯತ್ಯಾಸವೇನೂ ಇಲ್ಲ. ಮನಸ್ಸು ಒಳಮುಖವಾಗಿ ಅಚಲವಾದದ್ದೇ ಆತ್ಮವು. ಅದೇ ಮನಸ್ಸು ಬಹಿರ್ಮುಖವಾದರೆ ಅಹಂಭಾವ ಮತ್ತು ಜಗತ್ತಾಗುವುದು. ವಿವಿಧ ಬಟ್ಟೆಗಳಾಗಿ ಮಾಡಿದ ಹತ್ತಿಯನ್ನು ನಾವು ಅನೇಕ ಹೆಸರುಗಳಿಂದ ಕರೆಯುತ್ತೇವೆ. ಬೇರೆ ಬೇರೆ ಆಭರಣಗಳಾಗಿ ಮಾಡಿದ ಬಂಗಾರವನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ಆದರೆ ಎಲ್ಲ ಬಟ್ಟೆಗಳೂ ಹತ್ತಿಯೇ, ಎಲ್ಲ ಆಭರಣಗಳೂ ಬಂಗಾರವೇ ಇರುವವು. ಒಂದೇ ಸತ್ಯವಾಗಿರುವುದು ಅನೇಕವೆಂಬುದು ಕೇವಲ ನಾಮರೂಪಗಳು ಮಾತ್ರ. ನೋಡಿಲಿ, ಮನಸ್ಸು ಮತ್ತು ಆತ್ಮ ಒಂದೇ ಅಂತ ಹೇಳ್ತಿದ್ದಾರೆ. ಯಾವಾಗ ಮನಸ್ಸು ಬಹಿರ್ಮುಖವಾಗಿರುತ್ತೆ, ಅಂದರೆ ದೇಹವನ್ನು, ಭೌತಿಕ ವಸ್ತುಗಳನ್ನು, ಜಗತ್ತನ್ನು ನೋಡುತ್ತೆ, ಆಗ ಅಹಂಭಾವ ಹುಟ್ಕೊಂಡು ತಾನು ಬೇರೆ ಅಂತ ಅಂದ್ಕೊಳ್ಳುತ್ತೆ. ಯಾವಾಗ ಅಂತರ್ಮುಖವಾಗುತ್ತೆ, ಆತ್ಮನ ಕಡೆ ತಿರುಗಿಕೊಳ್ಳುತ್ತೆ, ಆವಾಗ ತಾನೇ ಆತ್ಮ ಅಂತ ಗೊತ್ತಾಗುತ್ತೆ, ಒಂದೇ ಆಗುತ್ತೆ ಆವಾಗ. ಆದರೆ ಮನಸ್ಸು ಆತ್ಮನಿಗೆ ಭಿನ್ನವಾಗಿ ಅಸ್ತಿತ್ವದಲ್ಲಿ ಇರುವುದಿಲ್ಲ, ಅಂದರೆ ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವವಿರುವುದಿಲ್ಲ. ಆತ್ಮನು ಮನಸ್ಸಿಲ್ಲದೆ ಇರಬಲ್ಲನು, ಆದರೆ ಆತ್ಮನಿಲ್ಲದೆ ಮನಸ್ಸು ಇರಲಾರದು. ಅಂದರೆ ಇಲ್ಲಿ ಮನಸ್ಸಿಗೆ ಆಲೋಚನೆ ಮಾಡುವ ಶಕ್ತಿ ಅಥವಾ ನೋಡುವ ಶಕ್ತಿ, ಕಲಿಯುವ ಶಕ್ತಿ ಎಲ್ಲ ಬಂದಿದ್ದು ಆತ್ಮನಿಂದಾನೆ. ಆದ್ದರಿಂದ ಆತ್ಮನಿಲ್ಲದೆ ಮನಸ್ಸಿಗೆ ಅಸ್ತಿತ್ವ ಇಲ್ಲ, ಮನಸ್ಸಿಲ್ಲದೆ ಆತ್ಮ ಇರಬಲ್ಲದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಬ್ರಹ್ಮನು ಸಚ್ಚಿದಾನಂದ ಸ್ವರೂಪನಿದ್ದಾನೆಂದು ಹೇಳಲಾಗಿದೆ, ಹಾಗೆಂದರೇನು? ಉತ್ತರ, ಹೌದು, ಅದು ಯಥಾರ್ಥವಿದೆ. ಯಾವುದು ಇದೆಯೋ ಅದುವೇ ಕೇವಲ ಸದ್ರೂಪು, ಅದೇ ಬ್ರಹ್ಮವೆಂದು ಕರೆಯಲ್ಪಟ್ಟಿದೆ. ಸದ್ವಸ್ತುವಿನ ಪ್ರಕಾಶವೇ ಚಿದ್ರೂಪು ಮತ್ತು ಅದರ ಸ್ವಭಾವವು ಆನಂದ ರೂಪವಾಗಿರುವುದು. ಇದು ಸದ್ವಸ್ತುವಿಗಿಂತ ಭಿನ್ನವಾಗಿರುವುದಿಲ್ಲ. ಈ 3 ಸೇರಿ ಸತ್ ಚಿತ್ ಆನಂದ, ಅಂದರೆ ಸಚ್ಚಿದಾನಂದ ಎಂದು ತಿಳಿಯಲಾಗಿದೆ. ಮುಂದಿನ ಪ್ರಶ್ನೆ, ಆತ್ಮವು ಇರುವು ಅಂದರೆ ಸದ್ರೂಪು ಮತ್ತು ಅರಿವು ಅಂದರೆ ಚಿದ್ರೂಪು. ಇರುವುದರಿಂದ ಇರುವುದು, ಇಲ್ಲದಿರುವುದು ಮತ್ತು ಜಡ ಚೇತನ ಇವುಗಳಿಂದ ಭಿನ್ನವಿರುವುದೆಂದು ಅದನ್ನು ವರ್ಣಿಸಿರುವ ಕಾರಣವೇನು? ಉತ್ತರ, ಆತ್ಮವು ಸತ್ಯ ಸ್ವರೂಪವಾಗಿರುವುದಾದರೂ ಅದು ಎಲ್ಲವನ್ನೂ ಒಳಗೊಂಡಿರುವುದರಿಂದ ಅದರ ಸತ್ಯಾಸತ್ಯತೆಗಳ ಬಗ್ಗೆ ಇರುವ ದ್ವೈತ ಭಾವವನ್ನೊಳಗೊಂಡ ಪ್ರಶ್ನೆಗಳಿಗೆ ಆತ್ಮದಲ್ಲಿ ಆಸ್ಪದವಿರುವುದಿಲ್ಲ. ಆದ್ದರಿಂದ ಆತ್ಮವು ಸತ್ಯತ್ವ ಅಸತ್ಯತ್ವಗಳಿಂದ ಭಿನ್ನವಿರುವುದೆಂದು ಹೇಳಲಾಗಿದೆ. ಅದೇ ರೀತಿಯಾಗಿ ಆತ್ಮವು ಚೇತನ ಸ್ವರೂಪವಿದ್ದರೂ ಅದಕ್ಕೆ ಮತ್ತೊಂದನ್ನು ತಿಳಿಯಲು ಮತ್ತು ತಾನು ತಿಳಿಸಿಕೊಳ್ಳಲು ಏನೂ ಇಲ್ಲದಿರುವುದರಾಗಿದ್ದರಿಂದ ಅದು ಚೇತನಾಚೇತನಗಳಿಂದ ಭಿನ್ನವಿರುವುದೆಂದು ಹೇಳಲಾಗಿದೆ. ಪರಮ ಆತ್ಮವು ಅಸತ್ತಲ್ಲ, ಅಂದರೆ ಇರುವಿಕೆಗೆ ಭಿನ್ನವಲ್ಲ, ಅಚಿತ್ತಲ್ಲ, ಅಂದರೆ ಅರಿವಿಗೆ ಭಿನ್ನವಲ್ಲ, ಮತ್ತು ಅನಾನಂದವಲ್ಲ, ಅಂದರೆ ಆನಂದಕ್ಕೆ ಭಿನ್ನವಲ್ಲ ಎಂದು ಸೂಚಿಸುವುದಕ್ಕಾಗಿ ಅದಕ್ಕೆ ಸತ್ ಚಿತ್ ಆನಂದವೆಂದು ಹೇಳಲಾಗಿದೆ. ನಾವು ಇಂದ್ರಿಯ ಗೋಚರ ಜಗತ್ತಿನಲ್ಲಿರುವುದರಿಂದ ಆತ್ಮಕ್ಕೆ ನಾವು ಸತ್ ಚಿತ್ ಆನಂದವೆಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಸುಖ ಅಥವಾ ಆನಂದವು ಯಾವ ಅರ್ಥದಲ್ಲಿ ನಮ್ಮ ಸದ್ರೂಪವಾಗಿರುವುದು? ಉತ್ತರ, ಪೂರ್ಣಾನಂದವು ಬ್ರಹ್ಮ ಅಥವಾ ಆತ್ಮಸ್ವರೂಪವಾಗಿರುವುದು.
ಪೂರ್ಣ ಶಾಂತಿಯೇ ಆತ್ಮವಾಗಿರುವುದು. ಅದೊಂದೇ ಸದ್ರೂಪು ಮತ್ತು ಚಿದ್ರೂಪ ಆಗಿರುವುದು. ಯಾವುದನ್ನು ಆನಂದವೆಂದು ಕರೆಯಲಾಗಿದೆಯೋ ಅದು ಆತ್ಮಸ್ವರೂಪವಾಗಿರುವುದು. ಆತ್ಮವು ಪೂರ್ಣಾನಂದಕ್ಕೆ ಭಿನ್ನವಾಗಿ ಇರುವುದಿಲ್ಲ. ಯಾವುದನ್ನು ಆನಂದವೆಂದು ಕರೆಯಲಾಗಿದೆಯೋ ಅದೊಂದೇ ಮಾತ್ರ ಇರುವುದು. ಆ ಸತ್ಯವನ್ನು ಅರಿತು ಆತ್ಮಸ್ವರೂಪದಲ್ಲಿ ನೆಲೆ ನಿಂತು ಶಾಶ್ವತಾನಂದವನ್ನು ಅನುಭವಿಸಿರಿ. ಮನುಷ್ಯನು ತನ್ನ ಸುಖವು ಹೊರಗಿನ ಕಾರಣಗಳಿಂದ ಹಾಗೂ ತಾನು ಗಳಿಸಿದ ಆಸ್ತಿಯಿಂದ ಉಂಟಾಗಿದೆ ಎಂದು ತಿಳಿದರೆ ಅವನ ಆಸ್ತಿಯು ಹೆಚ್ಚಿದಂತೆ ಅವನ ಸುಖವು ಹೆಚ್ಚಾಗಬೇಕು. ಆಸ್ತಿಯು ಕಡಿಮೆಯಾದರೆ ಸುಖವೂ ಕಡಿಮೆಯಾಗಬೇಕು ಎಂದು ನಿರ್ಣಯಿಸುವುದು ಯೋಗ್ಯವಾಗಿರುವುದು. ಆದ್ದರಿಂದ ಅವನು ಆಸ್ತಿಯ ಐಶ್ವರ್ಯ ಇಲ್ಲದವನಾದರೆ ಅವನಿಗೆ ಸುಖವೇ ಇಲ್ಲವಾಗಬೇಕು. ಮನುಷ್ಯನ ನಿಜವಾದ ಅನುಭವ ಏನಿದೆ ಅದು ಈ ವಿಚಾರಕ್ಕೆ ಹೊಂದಿಕೆಯಾಗುವುದೇ? ಗಾಢನಿದ್ರೆಯಲ್ಲಿ ಮನುಷ್ಯನು ತನ್ನ ಶರೀರ ಸಹಿತ ಆದರೆ ಆಸ್ತಿಪಾಸ್ತಿ ಐಶ್ವರ್ಯ ರಹಿತನಾಗಿರುತ್ತಾನೆ. ಆಗ ಅವನು ದುಃಖಿಯಾಗಿರದೆ ಪೂರ್ಣ ಸುಖಿಯಾಗಿದ್ದಾನೆ. ಪ್ರತಿಯೊಬ್ಬನು ಗಾಢನಿದ್ರೆ ಮಾಡಲು ಬಯಸುವನು. ಇದರ ನಿರ್ಣಯವೆಂದರೆ ಸುಖವು ಮನುಷ್ಯನಿಗೆ ಹೊರಗಿನ ಕಾರಣಗಳಿಂದ ಉಂಟಾಗಿರದೆ ಸಹಜವಾಗಿರುವುದು. ನಿರ್ಮಲಾನಂದದ ಭಂಡಾರವನ್ನು ತೆರೆಯುವುದಕ್ಕೋಸ್ಕರ ಮನುಷ್ಯನು ಆತ್ಮದ ಅರಿವು ಅಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಮುಂದಿನ ಪ್ರಶ್ನೆ. ಹೃದಯವು ಅರಿವಿನ ಸ್ಥಾನವೆಂದು ಮತ್ತು ಆತ್ಮಸ್ವರೂಪಕ್ಕೆ ಅಭಿನ್ನವೆಂದು ಶ್ರೀ ಭಗವಾನರು ಹೇಳುತ್ತಾರೆ. ಹೃದಯವು ನಿಜವಾಗಿ ಏನನ್ನು ಸೂಚಿಸುವುದು? ಉತ್ತರ. ದೇವರು, ಬ್ರಹ್ಮ, ಆತ್ಮ, ಹೃದಯ, ಚೈತನ್ಯ ಎಂದು ಯಾವುದೇ ಪದದಿಂದ ಹೆಸರಿನಿಂದ ಕರೆಯಿರಿ, ಅದೆಲ್ಲವೂ ಒಂದೇ ಆಗಿರುವುದು. ಹೃದಯವೆಂದರೆ ತನ್ನ ಆತ್ಮನ ತಿರುಳು ಅಥವಾ ಕೇಂದ್ರವಾಗಿದೆ. ಅದಿಲ್ಲದೆ ಏನೊಂದೂ ಇರದು. ಇದುವೇ ಗ್ರಹಿಸಬೇಕಾಗಿರುವ ಅಂಶವಾಗಿರುವುದು. ಹೃದಯವು ಭೌತಿಕವಾಗಿರದೆ ಪಾರಮಾರ್ಥಿಕವಾಗಿರುವುದು. ಹೃದಯವೆಂದರೆ ಹೃತ್ ಪ್ಲಸ್ ಅಯಂ ಎಂದರೆ ಇದೇ ಕೇಂದ್ರ ಬಿಂದುವು ಎಂಬರ್ಥವು. ಯಾವುದರಿಂದ ಕಲ್ಪನೆಗಳು ಏಳುವವೋ, ಯಾವುದರಲ್ಲಿ ಇರುವವೋ ಮತ್ತು ಯಾವುದರಲ್ಲಿ ಲೀನವಾಗಿರುವವೋ ಅದು ಹೃದಯವಾಗಿದೆ. ವಿಚಾರಗಳು ಮನಸ್ಸಿನ ಸ್ವರೂಪವಾಗಿರುವುದರಿಂದ ಅವು ವಿಶ್ವವನ್ನು ರೂಪುಗೊಳಿಸುವವು. ಹೃದಯವು ಸರ್ವಕ್ಕೂ ಕೇಂದ್ರ ಬಿಂದುವಾಗಿದೆ. ಯಾವುದರಿಂದ ಜೀವಜಂತುಗಳು ಅಸ್ತಿತ್ವಕ್ಕೆ ಬರುವವೋ ಅದನ್ನು ಉಪನಿಷತ್ತುಗಳಲ್ಲಿ ಬ್ರಹ್ಮವೆಂದು ಕರೆಯಲಾಗಿದೆ. ಇದೇ ಹೃದಯವು. ಹೃದಯವೇ ಬ್ರಹ್ಮವು. ಉಪನಿಷತ್ತುಗಳಲ್ಲಿ ಹೇಳುವಂತೆ ನಮ್ಮ ಇಂದ್ರಿಯಗಳು, ನಮ್ಮ ಕಿವಿ, ಕಣ್ಣು, ಪ್ರತಿಯೊಂದು ಸ್ಪರ್ಶ, ಪ್ರತಿಯೊಂದು ಯಾವ ಶಕ್ತಿಯಿಂದ ಕೆಲಸ ಮಾಡುತ್ತೆ, ನಮ್ಮ ಮನಸ್ಸು ಕೂಡ ಯಾವ ಶಕ್ತಿಯಿಂದ ತನ್ನ ಕೆಲಸವನ್ನು ಮಾಡುತ್ತೆ, ಆ ಶಕ್ತಿಯ ಮೂಲ ಕೇಂದ್ರ ಇದೆಯಲ್ಲ ಅದು ಬ್ರಹ್ಮ ಅಂತ ಹೇಳುತ್ತೆ. ಆ ಬ್ರಹ್ಮವೇ ಹೃದಯ. ಅಂದರೆ ಹೃದಯ ಬ್ರಹ್ಮ ಅಂದರೆ ಆತ್ಮ, ಎಲ್ಲದೂ ಒಂದೇ. ಅದೇ ನಾನು, ನಿಜವಾದ ನಾನು ಅಂದ್ರೂ ಅದೇ ಆಗಿದೆ ಅಂತ. ಮುಂದಿನ ಪ್ರಶ್ನೆ. ಹೃದಯವನ್ನು ಹೇಗೆ ಸಾಕ್ಷಾತ್ಕಾರ ಪಡಿಸಿಕೊಳ್ಳಬೇಕು? ಉತ್ತರ. ಆತ್ಮವನ್ನು ಅನುಭವಿಸದೆ ಒಂದು ನಿಮಿಷವಾದರೂ ಯಾವನೂ ಇರಲಾರನು. ಯಾಕೆಂದರೆ ಎಂದಾದರೂ ಆತ್ಮನಿಂದ ತಾನು ಭಿನ್ನವಾಗಿರುವೆನೆಂದು ಯಾರೂ ಒಪ್ಪುವುದಿಲ್ಲ. ಅದುವೇ ಹೃದಯ, ಆತ್ಮವೇ ಹೃದಯವು. ಎಲ್ಲವೂ ಉದ್ಭವಿಸುವುದಕ್ಕೆ ಹೃದಯವೇ ಕೇಂದ್ರವಾಗಿದೆ. ನೀವು ಜಗತ್ತು, ಶರೀರ ಇತ್ಯಾದಿ ನೋಡುವುದರಿಂದ ಅವುಗಳಿಗೆ ಒಂದು ಕೇಂದ್ರ ಬಿಂದು ಇದೆ ಎಂದು ಹೇಳಲಾಗಿದೆ. ಅದನ್ನೇ ಹೃದಯವೆಂದು ಕರೆಯುವರು. ನೀವು ಹೃದಯದಲ್ಲಿ ಇರುವಾಗ ಹೃದಯವು ಕೇಂದ್ರ ಬಿಂದುವೂ ಅಲ್ಲ, ಪರಿಘವು ಅಂದರೆ ಸುತ್ತಳತೆಯೂ ಅಲ್ಲ. ಅದಕ್ಕೆ ಭಿನ್ನವಾಗಿ ಬೇರೆ ಏನೂ ಇರುವುದಿಲ್ಲ. ಯಾವ ಅರಿವು ನಿಜವಾದ ಇರುವಾಗಿರುವುದೋ ಮತ್ತು ಆತ್ಮಕ್ಕೆ ಅನ್ಯವಾದ ವಿಷಯಗಳನ್ನು ಅರಿಯುವುದಿಲ್ಲವೋ ಅದೇ ಹೃದಯವು. ನಿಷ್ಕ್ರಿಯವಾದ ಅರಿವಿಗೆ ಮಾತ್ರ ಆತ್ಮದ ನಿಜ ಸ್ವರೂಪವು ಗೋಚರಿಸುವುದರಿಂದ ಯಾವಾಗಲೂ ಆತ್ಮವನ್ನು ಅನುಸರಿಸುವ ಆ ಶುದ್ಧ ಅರಿವೇ ನಿರ್ಮಲ ಜ್ಞಾನದ ಸ್ಫುರಣವಾಗಿರುವುದು. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತು. ಎರಡನೇ ಅಧ್ಯಾಯಕ್ಕೆ ಮುಂದಿನ ಭಾಗದಲ್ಲಿ ಹೋಗೋಣ.